ಭಾರತ ಪಾಕಿಸ್ತಾನದ ಗಡಿ ಕೆಲವು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ. ಭಾರತ ಬಿಟ್ಟು ಹೋಗ್ತಾ ಇರುವ ಪಾಕ್ ಪ್ರಜೆಗಳು ಸಂಬಂಧಿಕರನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. 10 ವರ್ಷಗಳ ಬದುಕಿನಿಂದ ಬೇರ್ಪಡುವಂತಹ ಸನ್ನಿವೇಶದಿಂದಾಗಿ ಮಮ್ಮಲ ಮರುಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನೂ ಕೂಡ ಹಲವು ಕಡೆ ಹೀಗೆ ಅವಿತು ಕೂತಿದ್ದಾರೆ. ಕದ್ದು ಮುಚ್ಚಿ ಇರೋ ಪ್ರಯತ್ನ ಪಡ್ತಾ ಇರುವಂತ ಪಾಕಿ ಪ್ರಜೆಗಳನ್ನ ಹುಡುಕುವ ಪ್ರಯತ್ನ ಮುಂದುವರಿತಾ ಇದೆ. ಭಾರತ ದೇಶ ತೊರೆಯಲು ಪಾಕ್ ಪ್ರಜೆಗಳಿಗೆ ಕೊಟ್ಟಿದ್ದ ಗಡುವು ಮುಕ್ತಾಯವಾಗಿದೆ. ಹೀಗಾಗಿ ಕಳೆದ 6 ದಿನಗಳಲ್ಲಿ ಅಂದ್ರೆ ಏಪ್ರಿಲ್ 24ರಿಂದ 29ರವರೆಗೆ ಅಟಾರಿ ವಾಘಾ ಗಡಿ ಮೂಲಕ 786 ಪಾಕಿಸ್ತಾನಿ ಪ್ರಜೆಗಳನ್ನ ಗಡಿಪಾರು ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದಿಂದ 1616 ಭಾರತೀಯರು ಹಿಂದಿರುಗಿದ್ದಾರೆ. ಗಡಿದಾಟು ವೇಳೆ ಮನಕಲುಕುವ ಘಟನೆಗಳು ಕೂಡ ನಡೆದಿವೆ. ಅನೇಕ ಕುಟುಂಬಗಳು ತಮ್ಮವರನ್ನ ತೊರೆದು ದೂರ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನೋಡಿ, ಮೈಸೂರು ಮೂಲದ ಈಕೆ ಪಾಕಿಸ್ತಾನದ ವ್ಯಕ್ತಿಯನ್ನ ಮದುವೆಯಾಗಿದ್ಲು. 8 ವರ್ಷಗಳ ಬಳಿಕ ತನ್ನ 3 ಮಕ್ಕಳೊಂದಿಗೆ ತಾಯ್ನಾಡಿಗೆ ಬಂದಿದ್ಲು. ಈಕೆಯ 3 ಮಕ್ಕಳು ಪಾಕ್ ಪ್ರಜೆಗಳು. ಇದೇ ವಿಚಾರ ಸದ್ಯ ಸಂಕಷ್ಟ ತಂದಿಟ್ಟಿದೆ. मेरा पासपोर्ट नहीं, मैं कैसे जाऊँ? हस्बैंड फोन नहीं उठा रहा है। शाम मैसूर से हूँ, शादी उधर हुई है ना, तो मैं विजिट 8 साल के बाद आई थी यहाँ इंडिया। तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है। मैं इनको किसके हवाले करूँ बॉर्डर पे? वहाँ कौन इनको लेगा? ಇಷ್ಟೇ ಅಲ್ಲ, ದೆಹಲಿಯಲ್ಲಿ ವಾಸವಿರೋ ಪಾಕಿಸ್ತಾನದ ಹಿಂದೂ ಪ್ರಜೆಗಳು ಕೂಡ ನಾವು ಸತ್ರು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. तो जो जा रहा है उनको जाने दो, नहीं तो मर जाएंगे, मिट जाएंगे, भारत छोड़ के हिंदू कहीं नहीं जाएगा. ಏನೇ ಹೇಳಿ, ಕೇಂದ್ರ ಸರ್ಕಾರದ ನಿರ್ಧಾರ ಪಾಕ್ ಪ್ರಜೆಗಳನ್ನ ಕಂಗೆಡಿಸಿದೆ. ನೀವು ಏನೇ ಮಾಡಿದ್ರೂ ನಾವು ಭಾರತ ಬಿಟ್ಟು ಹೋಗಲ್ಲ ಅಂತ ಕೆಲವರು ಹೇಳ್ತಿದ್ರೆ, ಮತ್ತೊಂದಷ್ಟು ಮಂದಿ ಬೇಸರ ಹೊರಹಾಕ್ತಲೇ ಪಾಕ್ಗೆ ಮರಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.